ನಿನ್ನಯ ಆಲಯಕ್ಕೆ ದೇವಾ ನನ್ನಯ ಆಗಮನ, ನಿನ್ನಯ ಆಲಯಕ್ಕೆ ದೇವಾ ನನ್ನೆದೆಯ ಆಭರಣ, ನಿನ್ನಯ ಆಲಯಕ್ಕೆ ದೇವಾ ನನ್ನಯ ಆಗಮನ, ನಿನ್ನಯ ಆಲಯಕ್ಕೆ ದೇವಾ ನನ್ನೆದೆಯ ಆಭರಣ. ನನ್ನನ್ನು ರವಿನ ಕರೆಗೆ ನಿನ್ನನಿಂದು ಆರಾಧಿಸಲು ಮನಗಳ ಬೆಸೆಯುತ್ತ ನಿತ್ಯ ಜೀವದಿ ನಡೆಸುವೆ. ಹೃದಯ ಹೃದಯಕ್ಕೆ ಒಲಿಯುತ್ತ ಪ್ರೀತಿ ಪ್ರೇಮದಲ್ಲಿ ನಡೆಸುತ್ತ ನಮ್ಮನ್ನು ನೀ ನಡೆಸು ದೇವಾ, ನಮ್ಮನ್ನು ನೀ ನಡೆಸು. ಅರಳಿದ ಮುಗ್ಗಿನ ಮುಗ್ಧತೆ ಕಂಡು ನಿನ್ನಯ ಹರಿವಾಯಿತು, ನನ್ನಯ ಹೃದಯದ ತವಕವು ಇಂದು ಹರುಷದಿ ನಲಿದಾಡಿತು. ಗಂಧವ ಹಚ್ಚಿ ಪೂಜಿಸುವೆ ನಿನ್ನಯ ಪಾದವನ್ನು, ಅಂಗದಿ ನಿನ್ನ ಚಿತ್ರಿಸಿ ನನ್ನ ಹೃದಯದ ಪುಟದಲ್ಲಿ. ನೀನೆ ನನ್ನ ದೈವ ಎಂದು ಹಾಡುತ್ತಾ ನಲಿಯುತ್ತಾ ಕುಣಿಸುತ್ತಾ ಸ್ತುತಿಸುತ್ತಾ ಹರಸುವೆ. ನೀನೆ ನನ್ನ ದೇವಾ, ನೀನೆ ನನ್ನ ದೇವಾ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ತಾಯಿ ಧರ್ಮಸಭೆಯು ನಮ್ಮೆಲ್ಲರನ್ನ ಯೇಸುವಿನ ವಾಕ್ಯದ ಮುಖಾಂತರ ತನ್ನೆಡೆಗೆ ಆಹ್ವಾನಿಸುತ್ತಿದೆ. ಯೇಸು ದೇವರ ವಾಕ್ಯವನ್ನ ಸಾರುವಾಗ ಆ ದೈವ ವಾಕ್ಯವನ್ನ ನಾವು ಯಾವ ರೀತಿಯಾಗಿ ಆಲಿಸಬಹುದು, ಆ ದೈವ ವಾಕ್ಯವು ನಮ್ಮ ಜೀವನದಲ್ಲಿ ಹೇಗೆ ಪ್ರತಿಫಲವನ್ನ ನೀಡಬಹುದು ಎಂಬುದನ್ನ ಇದು ವಿಶೇಷವಾಗಿ ತಿಳಿಯಪಡಿಸುತ್ತದೆ. ದೇವರ ವಾಕ್ಯವನ್ನು ನಾನು ಆಲಿಸುವಾಗ, ದೈವ ಬೋಧನೆಯನ್ನ ಆಲಿಸುವಾಗ ನಾನು ನನ್ನ ತನು ಮನ ಧನವೆಲ್ಲವನ್ನ ಸಮರ್ಪಿಸಿ ಈ ವಾಕ್ಯವನ್ನ ಕೇಳುತ್ತೇನೆ. ಕೇಳಿದಂತಹ ಆ ವಾಕ್ಯ ನನ್ನ ಜೀವನದಲ್ಲಿ ಅಪಾರವಾದಂತಹ ಫಲವನ್ನ ಕೊಡುತ್ತಿದೆಯೇ ಎಂಬುದನ್ನು ಅವಲೋಕಿಸುವಂತಹ ದಿನ ಇದಾಗಿದೆ. ಆದುದರಿಂದ ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸುವಾಗ ಭಗವಂತನಲ್ಲಿ ಬೇಡಿಕೊಳ್ಳೋಣ. ಭಗವಂತ, ನಾನು ಕೇಳುವಂತಹ ಪ್ರತಿಯೊಂದು ವಾಕ್ಯವು ನನ್ನ ಮನದಾಳದಲ್ಲಿ ನೆಲೆಸಿ ಅದಕ್ಕೆ ತಕ್ಕದಾದಂತಹ ಪ್ರತಿಫಲವನ್ನ ನೀನು ಭರಿಸು ಎಂಬುದಾಗಿ ಇಂದು ವಿಶೇಷವಾಗಿ ಬೇಡಿಕೊಳ್ಳೋಣ. ಇದೇ ರೀತಿ ಇಂದಿನ ಈ ದಿವ್ಯ ಬಲಿ ಪೂಜೆಯಲ್ಲಿ ನಾವೆಲ್ಲರೂ ವಿಶೇಷವಾಗಿ ಕೊರೋನಾ ವೈರಸ್ನಿಂದ ನರಳುತ್ತಿರುವಂತಹ ಸಾಕಷ್ಟು ಜನರನ್ನ ದೇವರ ಸಾಮೀಪ್ಯದೆಡೆಗೆ ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ಇದೇ ರೀತಿ ಭಯ, ಆತಂಕ, ಕಳವಳ ಇವುಗಳಿಂದ ನರಳುತ್ತಿರುವಂತಹ ಸಾಕಷ್ಟು ಜನರಿಗೆ ಯೇಸುವಿನ ವಾಕ್ಯವು ಶಾಂತನವಾಗಲಿ, ಯೇಸುವಿನ
ವಾಕ್ಯ ಅವರನ್ನು ಸಂತೈಸಲಿ ಎಂಬುದಾಗಿ ನನ್ನ ದೇವರೇ ಪೂಜೆಯಲ್ಲಿ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪರಮಂಡಲದಿ ವಾಸಿಸುವ ದೇವರಿಗೆ ಮಹಿಮೆ, ಭೂಮಂಡಲದಿ ಜೀವಿಸುವ ಸುಜನರಿಗೆ ಶಾಂತಿ, ಸುಜನರಿಗೆ ಶಾಂತಿ. ಪರಮಂಡಲದಿ ವಾಸಿಸುವ ದೇವರಿಗೆ ಮಹಿಮೆ, ಭೂಮಂಡಲದಿ ಜೀವಿಸುವ ಸುಜನರಿಗೆ ಶಾಂತಿ, ಸುಜನರಿಗೆ ಶಾಂತಿ. ಸೃಷ್ಟಿಕರ್ತ ನಿಜ ದೇವರೇ, ಸರ್ವಶಕ್ತ ಪಿತಾ ದೇವರೇ, ಸೃಷ್ಟಿಕರ್ತ ನಿಜ ದೇವರೇ, ಸರ್ವಶಕ್ತ ಪಿತಾ ದೇವರೇ, ಪ್ರೀತಿಗೆ ಪಾತ್ರ ನಮ್ಮ ತಂದೆ, ಹೊಗಳಿ ನಿಮ್ಮನ್ನು ಸ್ತುತಿಸುವೆವು. ಪ್ರೀತಿಗೆ ಪಾತ್ರ ನಮ್ಮ ತಂದೆಗೆ, ಹೊಗಳಿ ನಿಮ್ಮನ್ನು ಸ್ತುತಿಸುವೆವು. ಆರಾಧಿಸಿ ನಿಮ್ಮನ್ನು ವಂದಿಸುವೆವು, ಆರಾಧಿಸಿ ನಿಮ್ಮನ್ನು ವಂದಿಸುವೆವು. ಪರಮಂಡಲದಿ ವಾಸಿಸುವ ದೇವರಿಗೆ ಮಹಿಮೆ, ಭೂಮಂಡಲದಿ ಜೀವಿಸುವ ಸುಜನರಿಗೆ ಶಾಂತಿ, ಸುಜನರಿಗೆ ಶಾಂತಿ. ಭೂಮಿಗೆ ಬಂದ ಸುತ ದೇವರೇ, ಪಿತನ ಕುಮಾರರೇ, ಭೂಮಿಗೆ ಬಂದ ಸುತ ದೇವರೇ, ಪಿತನ ಕುಮಾರರೇ, ಪಾಪಕ್ಕೆ ಕ್ಷಮೆಯನ್ನು ಕೊಡುವವರೇ, ನಮಗೆ ದಯೆಯನ್ನು ತೋರಿರಿ. ಪಾಪಕ್ಕೆ ಕ್ಷಮೆಯನ್ನು ಕೊಡುವವರೇ, ನಮಗೆ ದಯೆಯನ್ನು ತೋರಿರಿ. ನಮ್ಮ ಪ್ರಾರ್ಥನೆಯ ಆಲಿಸಿರಿ, ನಮ್ಮ ಪ್ರಾರ್ಥನೆಯ ಆಲಿಸಿರಿ. ಪರಮಂಡಲದಿ ವಾಸಿಸುವ ದೇವರಿಗೆ ಮಹಿಮೆ, ಭೂಮಂಡಲದಿ ಜೀವಿಸುವ ಸುಜನರಿಗೆ ಶಾಂತಿ, ಸುಜನರಿಗೆ ಶಾಂತಿ. ಜೀವದಾತ ಯೇಸು ಕ್ರಿಸ್ತರೇ, ತಂದೆ ಬಳಿ ಇರುವವರೇ, ಜೀವದಾತ ಯೇಸು ಕ್ರಿಸ್ತರೇ, ತಂದೆ ಬಳಿ ಇರುವವರೇ, ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಉನ್ನತರು, ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಉನ್ನತರು, ಪರಿಶುದ್ಧರು
ಪರಿಶುದ್ಧಾತ್ಮರಲ್ಲಿರುವವರೇ, ದೇವರ ಮಹಿಮೆಯಲ್ಲಿರುವವರೇ, ಪರಿಶುದ್ಧಾತ್ಮರಲ್ಲಿರುವವರೇ, ದೇವರ ಮಹಿಮೆಯಲ್ಲಿರುವವರೇ. ಆಮೆನ್. ಪ್ರಾರ್ಥಿಸೋಣ. ದೇವರೇ, ನೀನಾರೆ ತಪ್ಪಿ ನಿಮ್ಮಿಂದಾಗಲೇ ಹೋದವರು ಸನ್ಮಾರ್ಗಕ್ಕೆ ಹಿಂತಿರುಗುವಂತೆ ನಿಮ್ಮ ಸತ್ಯದ ಬೆಳಕನ್ನು ಅವರಿಗೆ ತೋರಿಸುತ್ತೀರಿ. ತಾವು ನಿವೇಶಿಸಿದ ವಿಶ್ವಾಸದ ನಿಮಿತ್ತ ಕ್ರೈಸ್ತರೆನಿಸಿಕೊಂಡವರು ಕ್ರಿಸ್ತರ ನಾಮಕ್ಕೆ ವಿರುದ್ಧವಾದದ್ದೆಲ್ಲವನ್ನು ತ್ಯಜಿಸಿ ಆ ನಾಮಕ್ಕೆ ಗೌರವ ತರುವುದೆಲ್ಲವುಗಳ ಬಗ್ಗೆ ಶ್ರಮಿಸುವಂತೆ ನಿಮ್ಮ ಕೃಪಾವರವನ್ನು ದಯಪಾಲಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮೊದಲನೆಯ ವಾಚನ ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಮಳೆಯು ಹಿಮವು ಆಕಾಶ ಮಂಡಲದಲ್ಲಿದ್ದು ಬಂದು ತೋರಿಸಿ ಹಸಿರುಗೊಳಿಸಿ ಹುಲುಸು ಮಾಡುತ್ತದೆ ಭೂಮಿಯನ್ನು. ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ಆಹಾರ ಒದಗಿಸದೆ ಹಿಂತಿರುಗಿ ಬರುವುದಿಲ್ಲ, ಅವು ಸುಮ್ಮನೆ ಬಂದಲ್ಲಿ. ಅಂತೆಯೇ ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸಿದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂತಿರುಗದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಇಳೆಯನ್ನು ಸಂಧಿಸಿ ಮಳೆಯನ್ನು ಸುರಿಸಿ ನೆಲವನ್ನು ಸಿರಿಗೊಳಿಸುವ ಆತ. ನಾಲೆ ತುಂಬ ನೀರ ಹರಿಸಿ ಹೊಲ ತುಂಬ ಧಾನ್ಯ ನೀಡುವ ಆತ. ನೇಗಿಲ ಗೆರೆಯನ್ನು ತೋಯಿಸಿ ಮಣ್ಣಿನ ಗೆಡ್ಡೆಯನ್ನು ಕರಗಿಸುತ್ತಿ ಒಡವೆಯ ಬಲವ ಮಾಚಿಸಿ ಉಡುಸಾಗಿ ಪೈರವನ್ನು ಬೆಳೆಸುತ್ತಿ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಋತು ಶಿಶರಕ್ಕೆ ಶುಚಿಯ ಸೊಬಗಿನ ಮುಕುಟವ ಮುರಿಸಿತಿ. ನೀ ನಡೆಯುವ ಹಾದಿಯಲ್ಲೆಲ್ಲ ತುಳುಕುತ್ತಿದೆ ಸಮೃದ್ಧಿ. ಮೇವುಗಾಡುಗಳು ಕಂಗೊಳಿಸುತ್ತವೆ ಪಚ್ಚೆ ಪಸಿರಿನಿಂದ. ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದು ಫಲವನ್ನು ಕೊಟ್ಟವು. ಗುಡ್ಡಗಾಡುಗಳು ಶೋಭಿಸುತ್ತಿವೆ ಅಶುದ್ಧಾಳದಿಂದ. ಹುಲ್ಲುಗಾವಲುಗಳು ತುಂಬಿ ತುಳುಕುತ್ತಿವೆ ಕುರಿ ಹಿಂಡುಗಳಿಂದ. ಕಡಿಮೆ ಕಂದರಿಗಳೇ ಕಂಗೊಳಿಸುತ್ತಿವೆ ತೆನೆ ಕಾಡುಗಳಿಂದ. ಎಳೆ ಮೊಳಗುತ್ತಿದೆ ಆನಂದ ಘೋಷ ಸಂತೋಷ ಗೀತೆಗಳಿಂದ. ಕೆಲವು ಬೀಜಗಳು ಹದವಾದ
ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಇಂದಿನ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಮುಂದೆ ನಮಗೆ ಪ್ರತ್ಯಕ್ಷವಾಗಲಿರುವ ಮಹಿಮೆಯೊಂದಿಗೆ ಹೋಲಿಸುವುದಕ್ಕೂ ಬಾರದವುಗಳೆಂದು ನಾವು ಎಣಿಸುತ್ತೇವೆ. ದೇವರ ಮಕ್ಕಳ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೋ ಎಂದು ಸೃಷ್ಟಿ ಸಮಸ್ತವು ಬಹು ಉತ್ಸುಕತೆಯಿಂದ ಎದುರು ನೋಡುತ್ತಿದೆ. ಸೃಷ್ಟಿಯು ನಿರರ್ಥಕತೆಗೆ ಒಳಗಾಯಿತು. ಇದು ಅದರ ಸ್ವಂತ ಇಚ್ಛೆಯಿಂದಲ್ಲ, ದೇವರ ಇಚ್ಛೆಯಿಂದಲೇ ಆಯಿತು. ಆದರೂ ಸೃಷ್ಟಿಗೆ ನಿರೀಕ್ಷೆಯೊಂದಿದೆ. ಅದೇನೆಂದರೆ ಸೃಷ್ಟಿಯು ಸಹ ವಿನಾಶ ವಿಧಿಯಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮಾನ್ವಿತ ಸ್ವಾತಂತ್ರ್ಯದಲ್ಲಿ ಪಾಲ್ಗೊಳ್ಳುತ್ತದೆ ಎಂಬುದೇ. ಸೃಷ್ಟಿ ಸಮಸ್ತವು ಇಂದಿನವರೆಗೆ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇದೆ ಎಂಬುದು ತಮಗೆ ತಿಳಿದಿದೆ. ಸೃಷ್ಟಿ ಮಾತ್ರವಲ್ಲ, ದೇವರ ವರದಾನಗಳಲ್ಲಿ ಪ್ರಥಮ ಫಲವಾಗಿ ಪವಿತ್ರಾತ್ಮ ಅವರನ್ನೇ ಪಡೆದಿರುವ ನಾವು ಅವರೊಂದಿಗೆ ನರಳುತ್ತಿದ್ದೇವೆ. ದೇವರ ಮಕ್ಕಳಿಗೆ ದೊರೆಯುವ ಸೌಭಾಗ್ಯವನ್ನು, ನಮ್ಮ ಸಂಪೂರ್ಣ ವಿಮೋಚನೆಯನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಕುರಿಗಳು ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನು ಬಲೆ, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ಭಾಷಣ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಮನೆಯಿಂದ ಹೊರಟು ಸರೋವರದ ತೀರದಲ್ಲಿ ಕುಳಿತರು. ಜನರು ತಂಡೋಪತಂಡವಾಗಿ ಕೂಡಿ ಬಂದುದರಿಂದ ದೋಣಿ ಹತ್ತಿ ಕುಳಿತುಕೊಳ್ಳಬೇಕಾಯಿತು. ಜನರು ದಡದಲ್ಲೇ ನಿಂತರು. ಆಗ ಯೇಸು ಅವರಿಗೆ ಸಾಮರ್ಥ್ಯ ರೂಪದಲ್ಲಿ ಅನೇಕ ವಿಷಯಗಳನ್ನು ಹೇಳಿದರು. ಒಬ್ಬ ರೈತ ಬಿತ್ತುವುದಕ್ಕೆ ಹೋದ. ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದದ್ದೇ ಹಕ್ಕಿಗಳು ಬಂದು ಆ ಬೀಜವನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಆದರೆ ಬಿಸಲೇರಿದಾಗ ಬಾಡಿದವು. ಬೇರು ಬಲವಾಗಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಆ ಪೊದೆಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಒಣಗಿಸುತ್ತಿದ್ದವು. ಇನ್ನು ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಇನ್ನು ಕೆಲವು 30ರಷ್ಟು ಫಲವನ್ನು ಕೊಟ್ಟವು. ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ತರುವಾಯ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬಂದು, ನೀವು ಜನರೊಡನೆ ಮಾತನಾಡುವಾಗ ಸಾಮರ್ಥ್ಯವನ್ನು ಉಪಯೋಗಿಸುತ್ತೀರಿ ಏಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ಲಭಿಸುವುದು ನಿಮಗೆ, ಅವರಿಗಲ್ಲ. ಉಳ್ಳವರಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ. ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅವರೊಂದಿಗೆ ಸಾಮರ್ಥ್ಯ ರೂಪದಲ್ಲಿ ಮಾತನಾಡುವುದಕ್ಕೆ ಕಾರಣ ಇದೆ. ಅವರು ಕಣ್ಣಾರೆ ನೋಡಿದರೂ ಕಾಣುವುದಿಲ್ಲ, ಕಿವಿಯಾರೆ ಕೇಳಿದರೂ ಕೇಳುವುದಿಲ್ಲ, ಗ್ರಹಿಸುವುದೂ ಇಲ್ಲ. ಪ್ರವಾದಿ ಯೆಶಾಯನ ಈ ಪ್ರವಚನ ಅವರಲ್ಲಿ ಈಡೇರುತ್ತದೆ. ಕೇಳಿ ಕೇಳಿಯೂ ಗ್ರಹಿಸರು, ನೋಡಿ ನೋಡಿಯೂ ಕಾಣರು. ಈ ಜನರ ಹೃದಯ ಕಲ್ಲಾಗಿದೆ, ಕಿವಿ ಮಂದವಾಗಿದೆ, ಕಣ್ಣು ಮಂಪಾಗಿದೆ. ಇಲ್ಲದಿದ್ದರೆ ಇವರ ಕಣ್ಣು ಕಾಣುತ್ತಾ, ಕಿವಿ ಕೇಳುತ್ತಾ, ಹೃದಯ ಗ್ರಹಿಸುತ್ತಾ ನನ್ನತ್ತ ತಿರುಗುತ್ತಿದ್ದರು. ದೇವರಾದ
ನಾನಿವರನ್ನು ಸ್ವಸ್ಥಪಡಿಸುತ್ತಿದ್ದೇನೆ. ನೀವಾದರೂ ಭಾಗ್ಯವಂತರು. ನಿಮ್ಮ ಕಣ್ಣುಗಳು ಕಾಣುತ್ತವೆ, ಕಿವಿಗಳು ಕೇಳುತ್ತವೆ. ಎಷ್ಟೋ ಪ್ರವಾದಿಗಳು ಹಾಗೂ ಸತ್ಪುರುಷರು ನೀವು ನೋಡುವುದನ್ನು ನೋಡುವುದಕ್ಕೂ ಕೇಳುವುದನ್ನು ಕೇಳುವುದಕ್ಕೂ ಅಪೇಕ್ಷಿಸಿದರು, ಆದರೆ ಅವರು ನೋಡಲೂ ಇಲ್ಲ, ಕೇಳಲೂ ಇಲ್ಲ ಎಂಬುದು ನಿಮಗೆ ತಿಳಿದಿರಲಿ. ಈಗ ಬಿತ್ತುವವನ ಸಾಮರ್ಥ್ಯ ಅರ್ಥವನ್ನು ಕೇಳಿ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ ಕೇಳಿದನು ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದಿರುತ್ತಾನೆ. ಇವನು ಕಾಲ್ದಾರಿಯಲ್ಲಿ ಬಿದ್ದ ಬೀಜವನ್ನು ಹೊರುತ್ತಾನೆ. ಬೇರೊಬ್ಬನು ಈ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಕೊಂಚ ಕಾಲ ಮಾತ್ರ ಇದ್ದು ಸಂದೇಶದ ನಿಮಿತ್ತ ಕಷ್ಟ ಕೋಟಲೆಗಳು ಬಂದೊದಗಿದಾಗ ಕೂಡಲೇ ಎಡವಿ ಬಿಡುತ್ತಾನೆ. ಇವನು ಕಲ್ಲು ನೆಲದ ಮೇಲೆ ಬಿದ್ದ ಬೀಜವನ್ನು ಹೊರುತ್ತಾನೆ. ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ, ಆದರೆ ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹಗಳು ಈ ಸಂದೇಶವನ್ನು ಫಲಬಿಡದಂತೆ ಅದುಮಿ ಬಿಡುತ್ತವೆ. ಇವನು ಮುಳ್ಳು ಬದಿಯಲ್ಲಿ ಬಿದ್ದ ಬೀಜವನ್ನು ಹೊರುತ್ತಾನೆ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಫಲಪ್ರದನಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುತ್ತಾನೆ. ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೊರುತ್ತಾನೆ ಎಂದು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಮತ್ತು ಸಹೋದರಿಯರು, ಇಂದಿನ ಶುಭ ಸಂದೇಶವಾದ ವಾಚನವನ್ನ ಹಾಗೂ ಮೊದಲನೆಯ ವಾಚನವನ್ನ ನಾವೆಲ್ಲರೂ ಕೂಡ ಆಲಿಸಿದಾಗ ಇಲ್ಲಿ ಯೇಸುವಿನ ವಾಕ್ಯವಿದೆ. ಅದೇ ರೀತಿ ಯೇಸು ಅದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ಕೂಡ ನೀಡಿದ್ದಾರೆ. ಅಂದರೆ ಈ ಒಂದು ಸಾಮರ್ಥ್ಯನ್ನ ಅರ್ಥ ಮಾಡಿಕೊಳ್ಳಲು ನಾವೆಲ್ಲರೂ ಕೂಡ ಕಷ್ಟಪಡಬೇಕಾಗಿದೆ. ಕಾರಣ ಯೇಸು ಈ ಸಾಮರ್ಥ್ಯ ಒಳ ಅರ್ಥವನ್ನ ತಮ್ಮ ಶಿಷ್ಯರಿಗೆ ಹೇಳಿಕೊಡ್ತಾರೆ. ಆದುದರಿಂದ ಇದರ ಒಳ ಅರ್ಥವನ್ನ ನಾವು ಗ್ರಹಿಸಿಕೊಂಡು ಇಲ್ಲಿ ನಾವು ಯಾವ ಒಂದು ಬೀಜವಾಗಿ ಮಾರ್ಪಟ್ಟಿದ್ದೇವೆ ಎಂಬುದನ್ನು ನಾವೆಲ್ಲರೂ ಕೂಡ ಗ್ರಹಿಸಬೇಕು. ಅಂದರೆ ಯಾವ ಭೂಮಿಯಲ್ಲಿ ನಾವಿದ್ದೇವೆ. ವಾಸ್ತವವಾಗಿ ವೈಯಕ್ತಿಕವಾಗಿ ನಾವು ನಮ್ಮನ್ನೇ ಅವಲೋಕಿಸಿದಾಗ, ದೈವ ವಾಕ್ಯವನ್ನು ಕೇಳಿದಾಗ, ಪ್ರಬೋಧನೆಯನ್ನ ಕೇಳಿದಾಗ, ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಿದಾಗ, ಪ್ರಾರ್ಥಿಸುವಾಗ ನಮ್ಮನ್ನೇ ನಾವು ಅವಲೋಕಿಸಿ ಪ್ರಶ್ನಿಸಿಕೊಂಡರೆ ನಾವು ಯಾವ ವಿಧವಾದಂತಹ ಮಣ್ಣಿನಲ್ಲಿ ಇದ್ದೇವೆ ಎಂಬುದನ್ನು ನಾವೇ ಗ್ರಹಿಸಿಕೊಳ್ಳಬಹುದು. ಯೇಸು ಇಲ್ಲಿ 3 ರೀತಿಯಾದಂತಹ ಒಂದು ಮಣ್ಣನ್ನು ನಮಗೆಲ್ಲರಿಗೂ ಕೂಡ ತೋರ್ಪಡಿಸುತ್ತಾರೆ. ಆ ಮಣ್ಣಿನಲ್ಲಿ ನಾವು ಎಷ್ಟು ಫಲಪ್ರದವಾಗಿ ಜೀವಿಸುತ್ತೇವೆ ಅನ್ನೋದು. ಆದ್ದರಿಂದ ಯೇಸು ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ನಿಮಗೆ ಇದನ್ನು ಗ್ರಹಿಸುವಂತಹ ಶಕ್ತಿಯನ್ನು ದೇವರು ನಿಮಗೆ ನೀಡಿದ್ದಾರೆ. ಅಂದರೆ ನಾನು ನಿಮ್ಮೊಡನೆ ಇದ್ದೇನೆ, ಇದರ ಅರ್ಥವನ್ನು ನೀವು ತಿಳಿದುಕೊಳ್ಳುತ್ತಿದ್ದೀರಿ. ಆದರೆ ಸಾಕಷ್ಟು ಜನರು ಕಣ್ಣಿದ್ದರೂ ಕುರುಡರಂತಿದ್ದಾರೆ, ಕಿವಿಯಿದ್ದರೂ ಕಿವುಡರಂತಿದ್ದಾರೆ ಎಂಬುದನ್ನು ಯೇಸು ಶಿಷ್ಯರಿಗೆ ನುಡಿದಿದ್ದಾರೆ. ಅಂದರೆ ನನ್ನ ಜೀವನದ ಅವಲೋಕನವಾಗಬೇಕಾದರೆ ನನಗೆ ಇದು ತಿಳಿಯಬೇಕು, ಒಳ್ಳೆಯದನ್ನು ನಾನು ನೋಡುತ್ತಿದ್ದೇನೆ. ಸಾಕಷ್ಟು ಸಮಯ ನಾವು ಒಳ್ಳೆಯದನ್ನ ನೋಡಲು ಪ್ರಯತ್ನ ಪಡ್ತೇವೆ, ಒಳ್ಳೆಯದನ್ನ ಮಾಡಲು ಪ್ರಯತ್ನ ಪಡ್ತೇವೆ, ಒಳ್ಳೆಯದನ್ನ ಕೇಳಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ನಾವು ನಮ್ಮ ವೈಯಕ್ತಿಕ ಜೀವನಕ್ಕೆ ಬಂದಾಗ ನಾನು ಒಳಿತನ್ನ ಮಾಡಲು ಪ್ರಯತ್ನಿಸುತ್ತೇನಾ, ಒಳಿತನ್ನ ನೋಡುವುದನ್ನ ಪ್ರಯತ್ನಿಸುತ್ತೇನಾ, ಒಳಿತನ್ನ ಆಲಿಸುವುದನ್ನ ನಾನು ಪ್ರಯತ್ನಿಸುತ್ತೇನಾ ಎಂಬುದನ್ನ ನಾವೆಲ್ಲರೂ ಕೂಡ ಅವಲೋಕಿಸಬೇಕಾಗಿದೆ. ಯೇಸುವಿನ ದಿವ್ಯ ವಾಕ್ಯ ನಮಗೆ ಬರುವಂಥದ್ದು ನಾವು ಎಲ್ಲಿ, ಯಾವ ಸ್ಥಳದಲ್ಲಿ ಆ ದೈವ ವಾಕ್ಯವನ್ನ ಕೇಳುತ್ತಾ ಧ್ಯಾನಿಸುತ್ತಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಯೇಸು ನಮಗೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾವು ಆಲಿಸಿ, ಗ್ರಹಿಸಿ, ಅದನ್ನು ಪಾಲಿಸಿ ನಮ್ಮ ಜೀವನದಲ್ಲಿ ಜೀವಿಸಿದಾಗ ನಾವು ಹದವಾದ ಒಂದು ಭೂಮಿಯಲ್ಲಿ ಬಿದ್ದ
ಆ ಬೀಜವನ್ನ ನಾವೆಲ್ಲರೂ ಕೂಡ ಹಾಕುತ್ತೇವೆ. ನಾನಿರುವ ಮಣ್ಣು ಯಾವುದು? ಕಲ್ಲು ಮಣ್ಣ, ಹದವಾದ ಮಣ್ಣ, ಮುಳ್ಳು ಪದೆಗಳುಳ್ಳಂತಹ ಮಣ್ಣ? ಇದನ್ನು ನಾವು ಧ್ಯಾನಿಸಬೇಕು. ಕೇವಲ ಕಷ್ಟ 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 ಎಂದು ಯಾವಾಗಲೂ ಕೂಡ ಕಷ್ಟವನ್ನ ನಾನು ನನ್ನ ಜೀವನದಲ್ಲಿ ಪ್ರತಿಫಲಿಸುತ್ತೇನೆ, ಅಥವಾ ಯಾವಾಗಲೂ ಕೂಡ ನೋವು, ನಿರಾಶೆ, ಹತಾಶೆ, ದಿಗಿಲು ಇವುಗಳನ್ನು ನಾನು ಅನುಭವಿಸುತ್ತಾ ಅವುಗಳು ನನ್ನ ಜೀವನದ ಒಂದು ಅಂಗ ವಿಭಾಗ ಎಂಬುದಾಗಿ ತಿಳಿಯುತ್ತೇನೆ. ಈ ವಿಷಯವನ್ನು ನಾವು ಕೂಡ ವಿಶೇಷವಾಗಿ ಧ್ಯಾನಿಸಬೇಕಾಗಿದೆ. ಆದ್ದರಿಂದ ಯೇಸು ಸ್ವಾಮಿ ನಮಗೆ ಈ ದೈವ ವಾಕ್ಯದ ಮುಖಾಂತರ ನಮ್ಮ ಜೀವನಕ್ಕೆ ಇನ್ನೂ ಹತ್ತಿರವಾಗ್ತಾರೆ. ಯಾವಾಗ ನಾವು ದೇವರನ್ನ ಆಲಿಸುತ್ತೇವೆ, ದೇವರ ಜೊತೆಯಲ್ಲಿ ನಾವು ಸಂಭಾಷಿಸುತ್ತೇವೆ, ಆಗ ನಾವು ದೇವರಿಗೆ ಹತ್ತಿರವಾಗ್ತೇವೆ. ಆ ದೇವರಿಗೆ ಸಂಭಾಷಿಸುವಂಥದ್ದು, ಹತ್ತಿರವಾಗುವಂಥದ್ದು ಪ್ರಾರ್ಥನೆ, ಮೌನ ಪ್ರಾರ್ಥನೆ. ನಾನು ದೈವ ಸಂದೇಶವನ್ನ ಆಲಿಸಿ, ಅದನ್ನು ಧ್ಯಾನಿಸಿ, ಅವಲೋಕಿಸಿ, ದೇವರನ್ನು ಹೆಚ್ಚು ಹೆಚ್ಚು ಸಂಭಾಷಿಸಿದಾಗ, ಹೆಚ್ಚು ಹೆಚ್ಚು ಮಾತನಾಡಿದಾಗ, ಹೆಚ್ಚು ಹೆಚ್ಚು ಪ್ರಾರ್ಥಿಸಿದಾಗ ನನ್ನೆಲ್ಲ ನೋವುಗಳಿಗೆ, ನನ್ನೆಲ್ಲ ನಿರಾಶೆಗಳಿಗೆ, ನನ್ನೆಲ್ಲ ಪ್ರಶ್ನೆಗಳಿಗೆ ಆ ದೇವರಿಂದ ತಕ್ಕದಾದಂತಹ ಉತ್ತರ ದೊರೆಯುತ್ತದೆ. ಈ ಉತ್ತರವನ್ನು ನಾವು ವೈಯಕ್ತಿಕವಾಗಿ ಕಂಡುಕೊಳ್ಳೋಣ. ಆ ಉತ್ತರ ನಮ್ಮದಾಗಲಿ ಎಂಬುದಾಗಿ ಇಂದಿನ ದೇವರ ಪೂಜೆಯನ್ನು ವಿಶೇಷವಾಗಿ ಪ್ರಾರ್ಥಿಸೋಣ. ನಾವೆಲ್ಲರೂ ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಮಾಣಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮದಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರು ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವತನ ಬಲಗಡೆಗೆ ಅಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮವನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಮನುಷ್ಯನಿಗೆ ತೊಂದರೆಗಳು ಸಹಜ. ನಮ್ಮ ದಿನನಿತ್ಯದ ಬದುಕಿನ ಕಷ್ಟ ಸಂಕಷ್ಟಗಳಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳದೆ ನಿರೀಕ್ಷೆಯಲ್ಲಿ ದೃಢವಾಗಿರಲು ಬೇಕಾದ ವರಪ್ರಸಾದಗಳಿಗಾಗಿ ಆ ದಯಾಮಯ ದೇವರಲ್ಲಿ ನಾವೀಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನೀವೇರದೆ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನೀವೇರದೆ. ನಮ್ಮ ಪೂಜ್ಯ ತಂದೆ ಪೋಪ್ ಫ್ರಾನ್ಸಿಸ್ ಅವರಿಗಾಗಿ, ಧರ್ಮಾಧ್ಯಕ್ಷರುಗಳಿಗಾಗಿ ಹಾಗೂ ಇತರ ಗುರು ಕನ್ಯಾಸ್ತ್ರೀಯರಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮನ ಅಭಿಷೇಕದಿಂದ ದೇವರ ವಾಕ್ಯವನ್ನು ಸಾರುವ ಸಾಧನಗಳಾಗಿ ಬಯಸಿ ಬರುವ ವಿಶ್ವಾಸಿಗಳಿಗೆ ಕ್ರಿಸ್ತನ ಚಿಹ್ನೆಗಳಾಗುವಂತೆ ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನೀವೇರದೆ. ನಾನಾ ಕಾಯಿಲೆಗಳಿಂದ ತತ್ತರಿಸಿ ಸಂಕಷ್ಟದಲ್ಲಿ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ಕೊರೋನಾ ವೈರಸ್ನಿಂದ ತತ್ತರಿಸುತ್ತಿರುವಂತಹ ಸಾಕಷ್ಟು ಜನರನ್ನ ದೇವರ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ದಯಾಮಯ ದೇವರು ತಮ್ಮ ಕರುಣೆಯ ಹಸ್ತದಿಂದ ಅವರೆಲ್ಲರ ದೈಹಿಕ ಹಾಗೂ ಆಧ್ಯಾತ್ಮಿಕ ಕಾಯಿಲೆಗಳನ್ನು ಸ್ಪಷ್ಟಪಡಿಸಿ ಗುಣಮುಖ ಮಾಡಲೆಂದು ಪ್ರಾರ್ಥಿಸೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನೀವೇರದೆ.
ದೈವತ್ವವನ್ನು ಮರೆಯುತ್ತಿರುವಂತಹ ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸೋಣ. ಭಾವನೆಗಳ ಅಮಲಿನಲ್ಲಿ ನಿಂತು ಲೈಂಗಿಕ ಕಿರುಕುಳಕ್ಕೆ ಗುರಿಯಾಗಿ ಗುರಿಯೇ ಇಲ್ಲದ ನಾನಾ ಚಟಗಳಿಗೆ ಒಳಗಾಗುತ್ತಿರುವಂತಹ ಇವರನ್ನು ಆ ದೈವ ಶಕ್ತಿಯು ತನ್ನ ಕಡೆಗೆ ಸೆಳೆದು ಸಂತೃಪ್ತಿಯ ಜೀವನ ನಡೆಸಲು ಪ್ರೇರೇಪಿಸಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನೀನೇ. ಕ್ರೈಸ್ತ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಪ್ರತಿ ಕುಟುಂಬವು 100ರಷ್ಟು ಫಲ ಕೊಟ್ಟು ಆ ಫಲದಿಂದ ತಾವು ಮಾತ್ರ ಸಂರಕ್ಷಣೆಗೊಳ್ಳದೆ ಸಕಲರನ್ನು ಸ್ವರ್ಗ ಸಾಮ್ರಾಜ್ಯಕ್ಕೆ ಸಾಗಲು ಹಾದಿಯಾಗಲೆಂದು ಪ್ರಾರ್ಥಿಸೋಣ. ಕೇಳೋ ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ನೀವೇದನೆ. ಮೌನವಾಗಿ ನಮ್ಮೆಲ್ಲರ ವೈಯಕ್ತಿಕ ಪ್ರಾರ್ಥನೆಗಳನ್ನ ಕೋರಿಕೆಗಳನ್ನ ಬಲಿಪೀಠದಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಮಕ್ಕಳ ಅಂತರಂಗದ ಬಯಕೆಗಳನ್ನು ಆಲಿಸಿ ನಿಮ್ಮ ಚಿತ್ತದಂತೆ ನಾವೆಲ್ಲರೂ ಸಾಗಿ ನಿಮ್ಮ ಸಂತೋಷದಲ್ಲಿ ನಮ್ಮ ಸ್ಫೂರ್ತಿಯನ್ನು ಪಡೆದು ನಿಮ್ಮ ಸಾಮ್ರಾಜ್ಯಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗುವಂತೆ ಮಾಡಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿನಗೆ ತಂದಿರುವೆ ಈ ಬಲಿ ಕಾಣಿಕೆಯ, ತನುಮನವನ್ನು ಅರ್ಪಿಸುವೆ ದೈನ್ಯದಿ ಸ್ವೀಕರಿಸು. ಪ್ರಭು ನಿನಗೆ ತಂದಿರುವೆ ಈ ಬಲಿ ಕಾಣಿಕೆಯ, ತನುಮನವನ್ನು ಅರ್ಪಿಸುವೆ ದೈನ್ಯದಿ ಸ್ವೀಕರಿಸು. ಮುಂದಿನ ರೂಪದ ಜೀವನವ ನಿನಗೆ ಅರ್ಪಿಪೆನು, ನೋವಿನ ಮನದ ಭಾವನೆಯ ಸಮರ್ಪಿಸಿ ಅರ್ಪಿಪೆನು. ಮುಂದಿನ ರೂಪದ ಜೀವನವ ನಿನಗೆ ಅರ್ಪಿಪೆನು, ನೋವಿನ ಮನದ ಭಾವನೆಯ ಸಮರ್ಪಿಸಿ ಅರ್ಪಿಪೆನು. ಸಕಲ ಸೃಷ್ಟಿಯ ಪ್ರಭುದೇವರೇ, ಸ್ತುತಿಗೆ ಪಾತ್ರರು ನೀವು. ನಾವು ಅರ್ಪಿಸುವ ಈ ರೊಟ್ಟಿಯನ್ನು ನಿಮ್ಮ ಉದ್ಧಾರದಿಂದ ಪಡೆದಿದ್ದೇವೆ. ಭೂಮಿಯಾಗಿ ಮಾನವನ ದುಡಿಮೆಯ ಫಲವಾಗಿರುವ ಇದು ನಮಗೆ ಜೀವದಾಯಕ ರೊಟ್ಟಿಯಾಗಿ ಮಾಡಿಕೊಳ್ಳಲಿ. ದೇವರಿಗೆ ಸದಾ ಸ್ತುತಿಸಲಿ, ದೇವರಿಗೆ ಸದಾ ಸ್ತುತಿಸಲಿ. ಪ್ರಭು ನಿನಗೆ ತಂದಿರುವೆ ಈ ಬಲಿ ಕಾಣಿಕೆಯ, ತನುಮನವನ್ನು ಅರ್ಪಿಸುವೆ ದೈನ್ಯದಿ ಸ್ವೀಕರಿಸು, ದೈನ್ಯದಿ ಸ್ವೀಕರಿಸು. ಸಕಲ ಸೃಷ್ಟಿಯ ಪ್ರಭು ದೇವರೇ, ಸ್ತುತಿಗೆ ಪಾತ್ರರು ನೀವು. ನಾವು ಅರ್ಪಿಸುವ ದ್ರಾಕ್ಷಾರಸವನ್ನು ನಿಮ್ಮ ಉದ್ಧಾರದಿಂದ ಪಡೆದಿದ್ದೇವೆ. ದ್ರಾಕ್ಷಾರಸ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವುದು ನಮಗೆ ಆಧ್ಯಾತ್ಮಿಕ ಪಾನವಾಗಿ ಮಾರ್ಪಡಲಿ. ದೇವರಿಗೆ ಸದಾ ಸ್ತುತಿ ಸಲ್ಲಲಿ, ದೇವರಿಗೆ ಸದಾ ಸ್ತುತಿ ಸಲ್ಲಲಿ. ಸಹೋದರ ಮತ್ತು ಸಹೋದರಿಯರ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಮಹಿಮೆ ಹಾಗೂ ಸ್ತುತಿಗಾಗಿಯೂ ನಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಕುರಿತಾಗಿ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಿ. ಪ್ರಭು ನಿಮ್ಮನ್ನು ಪ್ರಾರ್ಥಿಸುವ ಧರ್ಮಸಭೆಯ ಕಾಣಿಕೆಗಳನ್ನು ಧೈರ್ಯದಿಂದ ಇಚ್ಛಿಸಿ
ಇವುಗಳನ್ನು ಸ್ವೀಕರಿಸಿದ ವಿಶ್ವಾಸಿಗಳು ಮತ್ತಷ್ಟು ಅಧಿಕ ಪಾವನತೆಯನ್ನು ಪಡೆಯುವಂತೆ ಅನುಗ್ರಹಿಸಿ ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಘನತೆಯನ್ನು ಸಲ್ಲಿಸೋಣ, ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆಯೇ, ನಾವು ಎಂದೆಂದು ಎಲ್ಲರೂ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯವಾಣವಾದ ಕ್ರಿಸ್ತರ ಮುಖಾಂತರವೇ ಸಕಲವನ್ನು ಸೃಷ್ಟಿಸಿದ್ದೀರಿ. ಪವಿತ್ರಾತ್ಮ ಶಕ್ತಿಯಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದವರನ್ನು ನಮ್ಮ ರಕ್ಷಕರನ್ನಾಗಿಯೂ ವಿಮೋಚಕರನ್ನಾಗಿಯೂ ಕಳುಹಿಸಿದ್ದೀರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ವಚನವನ್ನು ಬಳಸಿದ ಯಾತನೆ ಕೊಡುತ್ತಾ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಮೃತ್ಯು ಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದುದರಿಂದ ದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಈಗ ಪರನಿರ್ಮಯ ಮಹಿಮೆಯಿಂದ ತುಂಬಿದೆ. ನಿರಂತರ ನಿಮಗೆ ಹೋಸಾನ ಕರ್ತರ ನಾಮದಲ್ಲಿ. ಬರುವವರು ನಿತ್ಯವೂ ನಿಮಗೆ ಹೋಸಾನ, ನಿತ್ಯವೂ ನಿಮಗೆ ಹೋಸಾನ, 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 ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಆಹುತಿಯೂ ನೀವೆ. ಈ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮವನ್ನು ನಿರ್ಬಂಧಿತ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡು
ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನಿಮ್ಮ ಪುನರುತ್ಥಾನವ ನಿವೇದಿಸುತ್ತೇವೆ. ನೀವು ಮರಳಿ ಬರುವೆ ಎಂದು ನಾವು ವಿಶ್ವಾಸಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಬೇಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮವನ್ನು ಒಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರೊಂದಿಗೂ ಸಕಲ ಯಾಜಕರೊಂದಿಗೂ ಅದರ ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರು ನಿಮ್ಮ ದೈನಿಕರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯ ತೋರಿ ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನೊಂದಿಗೂ ಆಕೆ ಪತಿಯಾದ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಎಲ್ಲ ಕಾಲಗಳಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ಕೋರಿಕೆಗಳನ್ನ ದೇವರ ಮುಂದೆ ಸಮರ್ಪಿಸುತ್ತಾ ತಂದೆ ದೇವರು ನಮ್ಮ ಈ ಎಲ್ಲ ಕೋರಿಕೆಗಳನ್ನ ಆಶೀರ್ವದಿಸಲಿ ಎಂದು ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಲಿ. ಆಮೆನ್. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿ ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವಾಳವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರಿಯೇ ಮಗೆ ಕರುಣೆಯ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರಿಯೇ ಮಗೆ ಕರುಣೆಯ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ನೀಡಿಯೇ ಮಗೆ ಶಾಂತಿಯ, ನೀಡಿಯೇ ಮಗೆ ಶಾಂತಿಯ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವ ಕುರಿಮರಿಯ ಭೋಜನಕ್ಕೆ ಅವು ಕಾಣಿಕೆಯನ್ನು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನಾಡಿದರೆ ನನ್ನ ಆತ್ಮವು ಸ್ವಸ್ಥವಾಗುವುದು. ಮಧುರ ಕ್ಷಣಗಳ ಮನದಿ ನೆನೆದು ನಿನ್ನ ಸನಿಹ ಬಂದಿರುವೆ, ಆದರಿಸಿ ನನ್ನ ಅರಸು ಎಂದು ಭಕ್ತಿಯಿಂದ ಬೇಡುವೆ. ಮಧುರ ಕ್ಷಣಗಳ ಮನದಿ ನೆನೆದು ನಿನ್ನ ಸನಿಹ ಬಂದಿರುವೆ, ಆದರಿಸಿ ನನ್ನ ಅರಸು ಎಂದು ಭಕ್ತಿಯಿಂದ ಬೇಡುವೆ. ನನ್ನದೆಲ್ಲ ನಿನಗೆ ಅರ್ಪಿಸುವೆ, ನನ್ನೆದೆಯಲ್ಲಿ ನಿನ್ನ ಪೂಜಿಸುವೆ. ನನ್ನ ವಾಣಿಗೆ ಒಲವ ತಂದ ದೇವಗೆ ವಂದಿಸುವೆ, ನನ್ನ ವಾಣಿಗೆ ಒಲವ ತಂದ ದೇವಗೆ ವಂದಿಸುವೆ. ಪ್ರಾರ್ಥಿಸೋಣ. ಪ್ರಭು ಈ ಕೊಡುಗೆಗಳನ್ನು ಪೂಜಿಸಿದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ರಹಸ್ಯದಲ್ಲಿ ಪಾಲ್ಗೊಳ್ಳುವವರ ಮೂಲಕ ಇವುಗಳ ರಕ್ಷಣಾ ಫಲ ನಮ್ಮಲ್ಲಿ ವರ್ಧಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ,
ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಮ್ಮ ತಾಯಿ ಆಸರೆ ನೀನು ನಮ್ಮ ಬಾಳಿಗೆ, ತನು ಮನವ ನಿನಗೆ ಅರ್ಪಿಸಿ ನಾನು ಬೇಡುವೆ. ಅಮ್ಮ ತಾಯಿ ಆಸರೆ ನೀನು ನಮ್ಮ ಬಾಳಿಗೆ, ಅನುಗ್ರಹವ ನೀಡಿ ಎಂಬ ಅರಸು ಮಹತಾಯಿ. ಆದರ್ಶ ತೋರುವ ಅಖಿಲದಾತೆ ನಮ್ಮ ತಾಯಿ, ಹೃದಯದಂಕುರದಲ್ಲಿ ನಿನ್ನ ವಂದಿಸುವೆ ತಾಯಿ. ಆದರ್ಶ ತೋರಿದ ಅಖಿಲದಾತೆ ನಮ್ಮ ತಾಯಿ, ಹೃದಯದಂಕುರದಲ್ಲಿ ನಿನ್ನ ವಂದಿಸುವೆ ತಾಯಿ. ಅಮ್ಮ ಮರಿಯೇ ನಮ್ಮ ತಾಯಿ, ಶರಣು ನಿನಗಮ್ಮ, ಶರಣು ನಿನಗಮ್ಮ, ಶರಣು ನಿನಗಮ್ಮ, ಶರಣು ನಿನಗಮ್ಮ. ಭಾರತದಾದ್ಯಂತ, ವಿಶೇಷವಾಗಿ ಕರ್ನಾಟಕದಾದ್ಯಂತ ಕೊರೋನಾ ವೈರಸ್ಸಿನ ಹಾವಳಿಯಿಂದ ತತ್ತರಿಸುತ್ತಿರುವಂತಹ ಎಲ್ಲರನ್ನ ಇಂದು ವಿಶೇಷವಾಗಿ ಸ್ಮರಿಸಿ ಪ್ರಾರ್ಥಿಸೋಣ. ಇದಕ್ಕೆ ಬೇಕಾದಂತಹ ಔಷಧಿಯನ್ನು ಅತಿ ಶೀಘ್ರದಲ್ಲಿ ಕಂಡುಹಿಡಿದು ಎಲ್ಲ ರೋಗಿಗಳಿಗೆ ಸ್ವಸ್ಥತೆಯನ್ನು ದಯಪಾಲಿಸಲಿ ಎಂಬುದಾಗಿ ದಯಾಮಯ ದೇವರಲ್ಲಿ ಬೇಡಿಕೊಳ್ಳೋಣ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪುತ್ರರೊಡಗೂಡಿ ಅರಸೆ ಮನುತಾಯಿ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರುಗಳಿಂದ ನಮ್ಮ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.